ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ದಿನಗಣನೆ ಆರಂಭವಾಗಿದ್ದು ಇನ್ನು ಕೆಲವೇ ದಿನಗಳು ಬಾಕಿ ಇವೆ. ಕಾಂಗ್ರೆಸ್ ಅಭ್ಯರ್ಥಿ ಕೆ ಜಯಪ್ರಕಾಶ್ ಹೆಗ್ಡೆ ಶನಿವಾರ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಾರ ಕಾರ್ಯ ನಡೆಸಿದರು. ಪ್ರಚಾರ ಕಾರ್ಯಕ್ಕೆ ಹೋದಲ್ಲಿ ಎಲ್ಲಾ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಸಾರ್ವಜನಿಕರಿಂದ ಅದ್ದೂರಿ ಸ್ವಾಗತ ಲಭಿಸಿದ್ದು, ಪ್ರತಿ ಕಡೆಯಲ್ಲಿ ಸಾವಿರಾರು ಮಂದಿ ಸಾರ್ವಜನಿಕರು ಪ್ರಚಾರ ಸಭೆಗಳಲ್ಲಿ ಭಾಗವಹಿಸುತ್ತಿರುವುದು ಕಾರ್ಯಕರ್ತರಲ್ಲಿ ಇನ್ನಷ್ಟು ಹುರುಪು ತಂದಿದೆ. ಈ ವೇಳೆ ಮಾತನಾಡಿದ ಜಯಪ್ರಕಾಶ್ ಹೆಗ್ಡೆ ಅವರು ಸರ್ಕಾರದಿಂದ ಜಾರಿಗೆ ತಂದಿರುವ ಆರೋಗ್ಯ ವಿಮಾ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಾಮಾನ್ಯ ಜನರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಇದನ್ನು ಸರಳೀಕರಣಗೊಳಿಸುವ ಕೆಲಸವಾಗಬೇಕು. ಕರ್ನಾಟಕದಲ್ಲಿ ಚುನಾವಣಾ ಪೂರ್ವದಲ್ಲಿ ನೀಡಿದ ಗ್ಯಾರಂಟಿ ಭರವಸೆಗಳನ್ನು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈಡೇರಿಸುವ ಮೂಲಕ ನುಡಿದಂತೆ ನಡೆಯುವ ಪಕ್ಷ ಕಾಂಗ್ರೆಸ್ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ರೈತರು, ವಿದ್ಯಾರ್ಥಿಗಳು, ಯುವಜನರು, ಮಹಿಳೆಯರು ಸೇರಿದಂತೆ ಸಮಾಜದ ಎಲ್ಲ ವರ್ಗದವರಿಗೂ ಅನುಕೂಲವಾಗುವ ಯೋಜನೆಗಳನ್ನು ಜಾರಿಗೆ ತರುವ ಗ್ಯಾರಂಟಿಗಳನ್ನು ಘೋಷಿಸಲಾಗಿದ್ದು, ಇದನ್ನು ಈಡೇರಿಸುವ ಬದ್ಧತೆ ಇರಿಸಿಕೊಳ್ಳಲಾಗಿದೆ ಎಂದರು. ಕುಮಾರಸ್ವಾಮಿ ಅವರೇ, ನಮ್ಮ ಶಾಸಕ ನಾರಾಯಣಮಠಂ ಅವರೇ, ಎಲ್ಲ ಪಕ್ಷದ ಮುಖಂಡರೇ ನೆರೆದ ಬಂದಿದ್ದಾರೆ. ಕಳೆದ ಬಾರಿ ಚುನಾವಣೆ ಪೂರ್ವದಲ್ಲಿ ಬಂದಿದೆ. ತಾವೆಲ್ಲ ಮತ ಹಾಕಿ ಗೆಲ್ಸಿಲ್ಲ. 2012ರಲ್ಲಿ ನಮ್ಮೊಂದು ಅವಧಿ ಸಿಕ್ಕಿದ್ದು 2014ರವರೆಗೆ ಮಾತ್ರ. ಆದರೆ ಚುನಾವಣೆಗೆ ಮತ ಕೇಳಲಿಕ್ಕೆ ಬಂದು ಚುನಾವಣೆ ಗೆದ್ಮೇಲೆ ನಿಮ್ಮ ಪಂಚಾಯತಿ ಭೇಟಿಯನ್ನು ಕೊಡಿ. ನೀವು ಎಲ್ಲ ಪಂಚಾಯತ್ಗೂ ಭೇಟಿಯನ್ನು ಕೊಡಿ, ಜನರು ಕೂತು ಚರ್ಚೆ ಮಾಡಿ. ಆದರೆ ತಾವೇ ಹೇಳಿದ್ರಿ, ಅವ್ರು ಬಂದೇ ಇಲ್ಲ, ಟಿವಿಯಲ್ಲಿ ಮಾತ್ರ ನೋಡಿದ್ದಂತ. ಇವತ್ತಿನ ಸಂಸದೆ ಜನ ಆಯ್ಕೆ ಮಾಡದೆ ಅವ್ರು ಬಂದು ನಿಮ್ಮ ಹತ್ರ ಕೂತು ಚರ್ಚೆ ಮಾಡಿ ನಿಮ್ ಕೆಲಸ ಮಾಡಿಕೊಡ್ಲಿಕ್ಕೆ, ಕೆಲಸ ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗ್ತದೆ. ಗೆದ್ದ ಮೇಲೆ ಕೆಲಸ ಮಾಡಿಕೊಳ್ಳುವಂಥದ್ದು ಜನರ ಹಕ್ಕಾಗ್ತದೆ ಅಂತ ನನ್ನ ಮಾತು.
ಯಾವತ್ತು ಒಂದು ಚುನಾವಣೆಗೆ ಬಂದು ಇನ್ನೊಂದು ಚುನಾವಣೆಯಲ್ಲಿ ಮತ ಕೇಳಲಿಕ್ಕೆ ಬರೋದಾದರೆ ಅದು ಯಾವಾಗ ಗೊತ್ತಾ, ಅವ್ರು ಯಾವ ಕೆಲಸ ಮಾಡೋದಿಲ್ಲ. ಅವರು ಮೇಲೆ ಲೀಡರ್ಸ್ನಲ್ಲಿ ಓಟ್ ಕೇಳೋದು, ಓಟ್ ತಗೊಳ್ಳೋದು ಹೋಗೋದು. ಯಾಕಂದ್ರೆ ನೀವು ಅವ್ರಿಗೆ ಕೊಟ್ಟಿದ್ದಲ್ಲ, ಲೀಡರ್ಗೆ ಕೊಟ್ಟಿದ್ದಂತ ಅವ್ರ ಭಾವನೆ. ಮುಂದಿನ ಚುನಾವಣೆಯಲ್ಲಿ ಪುನಃ ಅವ್ರ ಹೆಸರಲ್ಲಿ ಓಟ್ ಕೇಳೋದು ಅಂತ ಇವತ್ತು ಅದನ್ನೇ ಮಾಡ್ತಾ ಇದ್ದಾರೆ. ಪುನಃ ನಮ್ಮ ನಾಯಕರಿಗೆ ಓಟ್ ಕೊಡಿ ಅಂತ. ನಾಯಕರು ಇಲ್ಲಿ ನಿಂತಿಲ್ಲ. ನಾನು ಬಿಜೆಪಿ ಅಭ್ಯರ್ಥಿ ಮತ್ತು 9 ಜನ ಇಲ್ಲಿ ನಿಂತಿದ್ದಾರೆ, 8 ಜನ. ಅವ್ರ ಮಧ್ಯೆ ಯಾರಿಗಾದ್ರೂ ಓಟ್ ಕೊಡ್ಬೇಕಾಗ್ತದೆ ಬಿಟ್ಟರೆ ಬೇರೆ ದೆಹಲಿಯಲ್ಲಿ ಕೂತವ್ರಿಗಲ್ಲ. ಇದನ್ನ ಸ್ವಲ್ಪ ನಾವು ಚರ್ಚೆ ಮಾಡದೇ ಇದ್ರೆ ಪ್ರತಿ ಚುನಾವಣೆಯಲ್ಲಿ ಜನರಿಗೆ ಮೋಸ ಮಾಡಬಾರ್ದು. ಅದಕ್ಕೋಸ್ಕರ ಈಗ ಈ ಭಾಗದಲ್ಲಿ ಸಂಸದರ ನಿಧಿ ಇತ್ತು. ನನಗೆ ಒಂದು 10 ಲಕ್ಷ 11 ಲಕ್ಷ 11 ಕೋಟಿ ಬಂದಿತ್ತು. ಎಲ್ಲ ಕಡೆಯಲ್ಲಿ ಶಾಸಕರು ಮತ್ತೆ ಮುಖಂಡರ ಹತ್ರ ಕೇಳಿ ಹಣವನ್ನು ಕೊಟ್ಟಿದ್ದೆ. ಆದರೆ ಇಂದು ಶಾಸಕರು ಯಾರಿದ್ದಾರೆ, 60 ಕೋಟಿ ರೂಪಾಯಿ ಸಿಕ್ಕಿದೆ ಅವರಿಗೆ. ಎಲ್ಲೂ ಅವರು ಅನುದಾನವನ್ನು ಕೊಟ್ಟಿದ್ದು ಯಾರಿಗೂ ಗೊತ್ತೇ ಇಲ್ಲ. ಆದರೆ ನಾನು ಗೆದ್ದೊಬ್ಬ ಆ ದುಡ್ಡಿಯನ್ನು ನಾವು ಲೆಕ್ಕ ಕೊಡಬೇಕಲ್ಲ. ಜನರಿಗೆ ಲೆಕ್ಕ ಕೊಡದೇ ಇದ್ದರೆ ನಾನು ಗೆದ್ದೋಗಿ ಜನರ ಕೆಲಸ ಮಾಡಬೇಕಾಗದೆ ಇದನ್ನ ಚುನಾವಣೆಗೆ ಯಾಕೆ ನಿಲ್ಲಬೇಕು? ಪ್ರಚಾರ ಕಾರ್ಯದಲ್ಲಿ ಶಾಸಕಿ ನಯನ ಮೊಟ್ಟಮ್ಮ, ಮಾಜಿ ಶಾಸಕ ಕುಮಾರಸ್ವಾಮಿ ಹಾಗೂ ಪಕ್ಷದ ಪ್ರಮುಖರು ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಸಾಥ್ ನೀಡಿದರು.